ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ಏನು ರಾಮನಗರ ಜಿಲ್ಲೆಯ ಅತಿ ಹೆಚ್ಚು ರೆವಿನ್ಯೂ ಕಲೆಕ್ಟ್ ಆಗ್ತಕ್ಕಂಥ, ಜೊತೆಗೆ ಶ್ರೀಮಂತ ಗ್ರಾಮ ಪಂಚಾಯಿತಿ ಅಂತಲೇ ಹೆಸರನ್ನು ಪಡೆದಿರುವಂಥ ಬಿಡದಿ ಪಟ್ಟಣಕ್ಕೆ ಹೊಂದ್ಕೊಂಡಂತೆ ಇರುವ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ PDO ಯತೀಶ್ ಅವರನ್ನು ಈಗ ಏನು ರಾಮನಗರ ಜಿಲ್ಲಾ ಪಂಚಾಯತ್ನ CO ಆಗಿರ್ತಕ್ಕಂಥ ದಿಗ್ವಿಜಯ್ ಬೋಡ್ಕೆ ಅವರು ಅಮಾನತನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಕೆಲ ಘಟನೆಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕೆ ಬಯಸ್ತೇನೆ. ಕಳೆದ 1.5-2 ತಿಂಗಳ ಹಿಂದೆ ಇದೇ ಯತೀಶ್ ಅವರ ಮೇಲೆ ಲೋಕಾಯುಕ್ತ ದಾಳಿ ಕೂಡ ಆಗಿತ್ತು. ಮೈಸೂರಿನ ನಿವಾಸಿಯಾಗಿರ್ತಕ್ಕಂಥ ಯತೀಶ್ ಅವರು ಮೈಸೂರಿನ ಮನೆ ಸೇರಿದಂತೆ ಅವರಿಗೆ ಸಂಬಂಧಪಟ್ಟಂತ ಕೆಲವೆಡೆ ಶೋಧವನ್ನು ಕೂಡ ಮಾಡಲಾಗಿತ್ತು. ಹಲವು ರೀತಿಯ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರ ಮನೆಗಳು ಕೂಡ ಪರಿಶೀಲನೆಯನ್ನು ಕೂಡ ಮಾಡಲಾಗಿತ್ತು. ಪ್ರಮುಖವಾಗಿ ಚನ್ನಪಟ್ಟಣದ 2 ಕಡೆಗಳಲ್ಲಿ ಅವರಿಗೆ ಅತ್ಯಾಪ್ತರಾಗಿದ್ದಂತ ಕೆಲವು ಸ್ನೇಹಿತರ ಮನೆಗಳ ಮೇಲೂ ಕೂಡ ಪರಿಶೀಲನೆಯನ್ನ ಮಾಡಿ ಅವು ಕೆಲವೊಂದಷ್ಟು ದಾಖಲೆಗಳನ್ನ ವಶಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಪಡೆದುಕೊಂಡಿದ್ರು. ತದನಂತರ ಒಂದು 15 ದಿನಗಳ ಕಾಲ ಅವರು ತಮ್ಮ ಸೇವೆಯಿಂದ ಮುಕ್ತಿಯನ್ನು ಕೂಡ ಮಾಡಲಾಗಿತ್ತು. ತದನಂತರ ಅವರಿಗೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಹೋಗಿ ಸ್ಟೇಯನ್ನು ತಂದು ಮತ್ತೆ ಅದೇ ಪಂಚಾಯತ್ನಲ್ಲಿ PDO ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದಂತ ಉದಾಹರಣೆ ಕೂಡ ಇರುವಂಥದ್ದು. ಇನ್ನು ಈ ವ್ಯಕ್ತಿಯ ವಿಚಾರವಾಗಿ ಏನು ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಲವು ಜನ ಏನು ಮುಖಂಡರಿದ್ದಾರೆ, ಅವರು ಕೂಡ ಬಹಳ ಗಂಭೀರವಾದಂತ ಆರೋಪಗಳನ್ನು ಕೂಡ ಮಾಡಿದ್ರು. ಸುದ್ದಿಗೋಷ್ಠಿಗಳ ಮೂಲಕ ಏನು ಕೋಟ್ಯಾಂತರ ರೂಪಾಯಿ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ರೆವಿನ್ಯೂ ಕಲೆಕ್ಟ್ ಆಗ್ತಾ ಇತ್ತು, ಆ ರೆವಿನ್ಯೂ ಕಲೆಕ್ಟ್ ಆದಂತ ಹಣವನ್ನ ಯತೀಶ್ ಅವರು ಏನು ಅಕ್ರಮವಾಗಿ ತಮ್ಮ ಖಾತೆಗೆ ಒಂದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಪಂಚಾಯಿತಿಗೆ ಸೇರಬೇಕಾದಂತ ಹಣವನ್ನ ಇವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅದನ್ನ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪಗಳನ್ನು ಕೂಡ ಮಾಡಿದ್ರು. ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ರಾಜ್ಯ ಸರ್ಕಾರದ ಏನು ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಪತ್ರವನ್ನು ಕೂಡ ಬರೆದಿದ್ರು. ಸಂಬಂಧಪಟ್ಟಂತ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ರು. ಅದಾದ ನಂತರ ಏನು ಅವರು ಸೇವೆಯಲ್ಲೇ ಮುಂದುವರಿಕೆ ಆಗಿತ್ತು. ಆದ್ರೆ ಈಗ ಮತ್ತೆ ಏನು ರಾಮನಗರ ಜಿಲ್ಲಾ ಪಂಚಾಯಿತಿಯ CO ಆಗಿರ್ತಕ್ಕಂಥ ದಿಗ್ವಿಜಯ್ ಬೋಡ್ಕೆ ಅವರು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅಂದ್ರೆ ಸೇವೆಯಿಂದ ಮುಕ್ತಿಗೊಳಿಸಿದ್ದಾರೆ. ನಾವು ಕೂಡ ಅವರಿಗೆ ಒಂದು ದೂರವಾಣಿ ಮೂಲಕ ಸಂಪರ್ಕವನ್ನ ಮಾಡುವಂತ ಸಂದರ್ಭದಲ್ಲಿ ಇದು ಹಳೆಯ ಕೇಸ್ನ ವಿಚಾರವಾಗಿ ನನ್ನನ್ನ ಅಮಾನತನ್ನ ಮಾಡಲಾಗಿದೆ, ನಾನು ಇದರ ವಿಚಾರವಾಗಿ ಕೋರ್ಟ್ ಮೊರೆ ಹೋಗ್ತೇನೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಮತ್ತೊಂದು ವಿಚಾರ ಅಂದ್ರೆ ಏನು ಇಷ್ಟೆಲ್ಲ ಭ್ರಷ್ಟಾಚಾರ ಮತ್ತೆ ಹಣ ದುರುಪಯೋಗ ಮಾಡ್ಕೊಂಡಿರುವಂತ ವಿಚಾರವಾಗಿ ಯತೀಶ್ ಅವರ ಮೇಲೆ ಆರೋಪಗಳು ಏನ್ ಬರ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ ಇದೇ ಅಧಿಕಾರಿ ಏನು ಯತೀಶ್ PDO ಇದ್ದಾರೆ, ಇವರು ಒಬ್ಬ ಒಳ್ಳೆಯ ಕೆಲಸಗಾರ ಅಂತಾನೂ ಕೂಡ ಜಿಲ್ಲೆಯಲ್ಲಿ ಹೆಸರು ಮಾಡದಂತ ಒಬ್ಬ PDO. ಯಾಕೆಂದ್ರೆ ಇಡೀ ಜಿಲ್ಲೆಯಲ್ಲಿ ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಬಹಳಷ್ಟು ಪಂಚಾಯಿತಿಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದಾರೆ. ಆ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಲ್ಯಾಣಿಗಳಿರ್ಬೋದು, ಪಂಚಾಯಿತಿಯ ಕಟ್ಟಡಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನ ಮಾಡಬಹುದು ಆ ಎಲ್ಲ ಅಭಿವೃದ್ಧಿಗಳನ್ನ ಮಾಡಿ ಹಲವು ರೀತಿಯ ಪ್ರಶಸ್ತಿಗಳು ಮತ್ತೆ ಏನು ಸಾರ್ವಜನಿಕರಿಂದ, ಅಧಿಕಾರಿಗಳಿಂದ, ಮತ್ತೆ ಆ ಸ್ಥಳೀಯವಾಗಿ ಇರ್ತಕ್ಕಂಥ ಪಂಚಾಯಿತಿಯ ಸದಸ್ಯರಿಂದ, ಸ್ಥಳೀಯ ಜನಪ್ರತಿನಿಧಿಗಳಿಂದಲೂ ಕೂಡ ಬಹಳ ಪ್ರಶಂಸೆಯನ್ನ ಪಡೆದಂತ ಒಬ್ಬ PDO ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಕಡೆ ಅಭಿವೃದ್ಧಿ ಕೂಡ ಮಾಡಿದ್ದಾರೆ, ಮತ್ತೊಂದು ಕಡೆ ಭ್ರಷ್ಟಾಚಾರದ ಆರೋಪ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ನಲ್ಲಿ ಅವರಿಗೆ ಯಾವ ರೀತಿಯಾಗಿ ಕ್ರಮಗಳಾಗ್ತವೆ, ಇಲ್ಲ ಈ ಕೇಸನ್ನ ಕೋರ್ಟ್ ಮೊರೆ ಹೋಗಿ ಅವರು ಜಯಶೀಲರಾಗಿ ಅವರು ಹೊರಗಡೆ ಬರ್ತಾರಾ ಎಂಬುದನ್ನ ಕಾಲ ಉತ್ತರ ಕೊಡ್ತದೆ.